ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಈ ಅಧಿವೇಶನದಲ್ಲಿ ಇವತ್ತು ಇಬ್ಬರು ಶರಣರು ಅನ್ನದಾಸೋಹ ಮಾಡ್ತಾ ಇರ್ತಕ್ಕಂಥ ವಿದ್ಯಾ ದಾಸೋಹ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಶರಣರು ನಮ್ಮನ್ನು ಅಗಲಿರುವಂಥದ್ದು ಭಾಳ ದುಃಖದ ಸಂಗತಿ. ಮೊದಲನೇದಾಗಿ ಶರಣ ಬಸವಪ್ಪ ಅಪ್ಪ ಅವರು, ನಾನು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ನಾನು ಕೂಡ ಅವರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಅವರು ಶರಣ ಬಸವೇಶ್ವರ ದೇವಸ್ಥಾನದ ಸಂಸ್ಥಾನದ 8ನೇ ಪೀಠಾಧಿಪತಿಯಾಗಿ ಅವರು ಈ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ದರು. ಸುಮಾರು 60ಕ್ಕೂ ಹೆಚ್ಚು ಶಾಲೆಗಳನ್ನು ತೆರೆಯುವ ಮುಖಾಂತರ ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯೆ ಅಲ್ಲಿ ವಿದ್ಯೆ ಜಾಸ್ತಿ ಮಾಡಬೇಕಾಗಿತ್ತು. ಅದಕ್ಕೆ ಪ್ರೇರಣಾದಾಯಕವಾಗಿ ವಿದ್ಯೆ ಜೊತೆಗೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ದಾಸೋಹವನ್ನು ಮಾಡೋ ಮುಖಾಂತರ ಅವರು ಸುಮಾರು 26 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು ಗೋಶಾಲೆಗಳನ್ನು ಕೂಡ ಮಾಡಿದರು. ಅವರು ಅಖಿಲ ಭಾರತ ಅನುಭವ ಮಂಟಪದ ಮಹಾಸಮ್ಮೇಳನದ ಹಾಗೂ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಅವರು ಗೌರವ ಡಾಕ್ಟರೇಟ್ ಇರ್ಬೋದು, ಲಲಿತಾ ಕಲಾ ಅಕಾಡೆಮಿಯ ಪೋಷಕರಾಗಿದ್ದರು. ಈ ರೀತಿ ಹಲವಾರು ಆ ಭಾಗದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ವಿದ್ಯೆಯ ಕ್ರಾಂತಿಯನ್ನು ಮಾಡಿದಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ. ಅದೇ ರೀತಿ ಚಂದ್ರಶೇಖರ ಸ್ವಾಮೀಜಿಯವರು, ಅವರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾಗಿದ್ದರು. ಅವರು ಸುಮಾರು 1-1.5 ವರ್ಷದಿಂದ ಕ್ಯಾನ್ಸರ್ ರೋಗ ಪೀಡಿತರಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದರು. ನಾನು ಕೂಡ ಹೋಗಿದ್ದೆ. ವಿಶೇಷವಾಗಿ ಧರ್ಮದ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡ್ತಾಯಿದ್ರು ಮತ್ತು ಅನ್ನದಾಸೋಹ ಇರ್ಬೋದು, ವಿದ್ಯಾದಾಸೋಹವನ್ನು ಮಾಡ್ತಾಯಿದ್ರು. ನಾನು ಕೂಡ ಅವರು ತೀರೋದಾಗ ಅವ್ರಿಗೆ ಹೋಗಿ ನಾನು ಕೂಡ ನನ್ನ ಸಂತಾಪವನ್ನು ವ್ಯಕ್ತ ಮಾಡಿದ್ದೀನಿ. ಇವರಿಬ್ಬರು ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಇಬ್ಬರು ವ್ಯಕ್ತಿಗಳು. ಇಂಥ ಗಣ್ಯರನ್ನು ನಮ್ಮ ಸಮಾಜ ಕಳ್ಕೊಂಡಿದೆ. ನಾನು ಕೂಡ ನೀವು ತಂದಿರತಕ್ಕಂಥ ಸೂಚನೆಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾಯಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಒಂದು ಸಂತಾಪ ಸೂಚಕ ಜ್ಞಾನದಾಸೋಹಿ ಡಾಕ್ಟರ್ ಶರಣಬಸಪ್ಪನವರು ಅಪ್ಪ ಮತ್ತು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಶ್ರೀ ಕುಮಾರ್ ಚಂದ್ರಶೇಖರ ಸ್ವಾಮೀಜಿಗಳ ನಿಧನ ನಿಜಕ್ಕೂ ಸಹ ನಮ್ಮೆಲ್ಲರಿಗೂ ವಿಷಾದವನ್ನು ವ್ಯಕ್ತಪಡಿಸೋದ್ರ ಮೂಲಕ ಸದನದ ಬೆಂಬಲವನ್ನು ತಾವು ಕೋರಿದ್ದೀರ, ನಾವು ಕೋರ್ತಕ್ಕಂಥದ್ದು ಇವತ್ತು. ಜೊತೆಗೆ ಭಾಳ ಮುಖ್ಯವಾಗಿ ಡಾಕ್ಟರ್ ಶರಣಬಸಪ್ಪ ಅವರು 1935ರಲ್ಲಿ ಜನಿಸಿದ್ದು. ಅವರು ಅನೇಕ ಪದವಿ ಶಿಕ್ಷಣವನ್ನು ಪಡೆದು ಪ್ರತಿಷ್ಠಿತವಾದಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಹಾಗೂ ಅಪಾರ ಜ್ಞಾನ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಅವರದೇ ಆದಂಥ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥವರು ಹಾಗೂ ವಿಶ್ವವಿದ್ಯಾಲಯ ಶರಣಬಸಪ್ಪರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲು, ಅಪ್ಪ ಪಬ್ಲಿಕ್ ಸ್ಕೂಲು, ಗೋದುತಾಯಿ ಮಹಿಳಾ ಕಾಲೇಜು, ಇಂಜಿನಿಯರಿಂಗ್, ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಕಾಲೇಜುಗಳು ಸೇರಿದಂತೆ 60ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಅವರು ಆ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಿದ್ದಂಥದ್ದು. ಅದರಲ್ಲೂ ಶರಣಬಸಪ್ಪ ಅಂಕಿತದಿಂದ 21 ವಚನಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು 26 ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ನಿರ್ಮಾಣ, ಹಾಗೆ ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲಿ 9ನೇ ಗೇಟ್ ಬಳಿ ಬಸವಣ್ಣನವರ ಕಂಚಿನ ಪ್ರತಿಮೆ ಸ್ಥಾಪನೆಗೆ ಮಾಡಿಸಿರುವುದು ಸೇರಿದಂತೆ ಅನೇಕ ಸಾಧನೆಗಳನ್ನು ಅವರು ಮಾಡಿರ್ತಕ್ಕಂಥದ್ದು ನಮ್ಮ ಈ ಶರಣರಲ್ಲಿ ಅತ್ಯಂತ ವಿಶೇಷವಾದಂಥ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಸೊ ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮೀಜಿಯವರು ಸಹ ಚುಂಚನಗಿರಿಯಲ್ಲಿ ಸನ್ಯಾಸೋತ್ಸವವನ್ನು ಪಡೆದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜೊತೆಯಲ್ಲಿ ಅವರು ಸಹ ಸಂಪರ್ಕದಿಂದ ಇದ್ದು, ನಂತರ ಒಂದು ಕೆಂಗೇರಿ ಹತ್ರ ಒಂದು
ಜ್ಞಾನ ಕೇಂದ್ರ ಟ್ರಸ್ಟಿನ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಒಂದು ಸಂಸ್ಥೆಯನ್ನು ಮಾಡಿ ಅಲ್ಲೂ ಒಂದು ಶಿಕ್ಷಣ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಬಂದರು. ಅದಾದ ನಂತರ 2007ರಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ ಎಂದು ನಾಮಕರಣ ಆಯಿತು. ಹೀಗಾಗಿ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರಿಬ್ಬರೂ ಸಹ ನಾವು ನಿಧನ ಆಗಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ನೋವಿನ ತಂದು ಕೊಟ್ಟಿರ್ತಕ್ಕಂಥದ್ದು. ಈ ಸದನ ಮತ್ತು ರಾಜ್ಯದ ಎಲ್ಲರೂ ಸಹ ಇವರ ಒಂದು ನಿಧನಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾನು ಪ್ರಶ್ನೋತ್ತರ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.